ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರರು ದರ್ಶನ್ ನನ್ನ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ದರ್ಶನ್ ಅವರೇ. ಇನ್ನು ಬಿಜೆಪಿ ವಕ್ತಾರಾಗಿ ಯದುಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರು ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರೇ, ಉತ್ತರ ಭಾಗದ ಪರಿಸ್ಥಿತಿ, ಉತ್ತರ ಕರ್ನಾಟಕ ಭಾಗದ ಪರಿಸ್ಥಿತಿ ಹೇಗಿದೆ, ನಿಮ್ ಗಮನಕ್ಕೆ ಬಂತಾ? ಖಂಡಿತವಾಗ್ಲೂ 100ಕ್ಕೆ ಬಂದಿದೆ. ಮಹಾರಾಷ್ಟ್ರದಲ್ಲಿ ಏನು ಡ್ಯಾಮಿಂದ ನೀರು ಬಿಟ್ಟಿರೋ ಕಾರಣದಿಂದ ಭಾಳಷ್ಟು ಅತಿವೃಷ್ಟಿಯಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಅಲ್ಲೇ ಖುದ್ದು ಆ ಕ್ಷೇತ್ರದಲ್ಲೇ ಇದ್ದು ಆ ರೈತರು ಮತ್ತು ಯಾರ್ಯಾರು ನೆರೆಗೆ ಸಿಗ್ಲಿಕ್ಕಿದ್ರು ಅವ್ರನ್ನ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸುವಂಥದ್ದು ಮತ್ತು ಅಲ್ಲಿನ ಜನಗಳ ಜೊತೆನೇ ಅವ್ರು ಇದ್ದಾರೆ. ಮತ್ತು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನು ಮಾಡೋರಿದ್ದಾರೆ. ನಾವು ಅಲ್ಲಿಗೆ ಅಂತಲೇ ಈ ರೀತಿ ಸಂದರ್ಭದಲ್ಲಿ ಏನಾದರೂ ತೊಡಕಾಯಿತು ಅಂದರೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ 1400 ಕೋಟಿ ರೂಪಾಯಿಯನ್ನು ಈಗಾಗಲೇ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಟ್ಟಿದ್ದೀವಿ. ಈ ಹಿಂದೆನೂ ಸಮೇತ ಗುಡ್ಡ ಕುಸಿತ ಆದಾಗ ಸರ್ಕಾರ ಕೂಡಲೇ ಸ್ಪಂದನೆ ಮಾಡಿ 778 ಕೋಟಿ ರೂಪಾಯಿ ಪರಿಹಾರವನ್ನು ಬಿಡುಗಡೆಯನ್ನು ನಾವು ಮಾಡಿದ್ವಿ. ಈಗೇನು ಮಾಡ್ತೀರಾ ಹೇಳಿ? ಎಸ್, ಡೆಫಿನೆಟ್ಲಿ. ಇವತ್ತು ಅದು ಅಧ್ಯಯನ ಮಾಡಿ ರೈತರಿಗೇನು ತೊಂದರೆ ಆಗಿದೆ ಅವರಿಗೆ ಪರಿಹಾರ ಕೊಡುವಂತಹ, ಅವರ ಬದುಕು ಕಟ್ಟಿಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100 ಮಾಡ್ತದೆ. 1.5 ತಿಂಗಳಿಂದ ಅಧ್ಯಯನ ಮಾಡಕ್ ಹೋಗ್ಬೇಕಾ ಸರ್ ನೀವು? ಮೇಡಮ್, ನಾಳೆ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಅಲ್ಲೇ ಇದ್ದಾರೆ, ಈಶ್ವರ್ ಖಂಡ್ರೆ ಅವರು ಅದು ಬೇಕಾದಂತ ಏನ್ ಮಾಡ್ತಾ ಇದ್ದಾರೆ? ಎಸ್, ಜನಗಳ ಜೊತೆ ಇದ್ದಾರೆ, ರೈತರ ಜೊತೆ ಇದ್ದಾರೆ. ನಾವು ಪ್ರಶ್ನೆ ಮಾಡಲೇಬೇಕಲ್ಲ. ಜನರ ಪರಿಸ್ಥಿತಿ ಗೊತ್ತಿದೆಯಾ? ಖಂಡಿತವಾಗ್ಲೂ ಗೊತ್ತಿದೆ ಮೇಡಮ್. ನೀವು ಸರ್ಕಾರನ ಪ್ರಶ್ನೆ ಮಾಡ್ತೀರಿ, ನಿಮ್ಮ ಜವಾಬ್ದಾರಿ. ಹಾಗೇನೆ ನಮ್ಗೆ ಬರುತ್ತೆ ಪರಿಹಾರ 36,000 ಕೋಟಿ ಎಸ್ಟಿಮೇಷನ್ ಇದ್ದಿದ್ದು, 18,000 ಕೋಟಿ ರೂಪಾಯಿ ನ್ಯಾಯಯುತವಾಗಿ ಕೊಡ್ಬೇಕಾಗಿತ್ತು. ಸುಪ್ರೀಂ ಕೋರ್ಟಿಗೆ ಹೋಗಿ ನಾವು 3,400 ಕೋಟಿ ರೂಪಾಯಿ ಕೊಟ್ಟಿದ್ದಾರಲ್ರಿ. ಊರಿನಲ್ಲಿ ಏನಾಗ್ತದೆ ನೋಡ್ರಿ. ಭಾರತ ದೇಶದಲ್ಲಿಲ್ವಾ ನಾವು? ಮೇಡಮ್, ನಾವು ಭಾರತದಲ್ಲಿ ಎಲ್ಲಿದ್ದೀವಿ? ಒಕ್ಕೂಟ ವ್ಯವಸ್ಥೆ ಅಲ್ವಾ? ಬರೀ ಅವ್ರ ಮೇಲೆ ತೆರಿಗೆ ದುಡ್ಡು ತಾಂಡಿಲ್ವ ಅವರು? ಎಷ್ಟು ಸೀಟ್ಸ್ ಬಂದಿದ್ದೀರಿ ನಿಮಗೆ? ಇನ್ ರಿಟರ್ನ್ ಗಿಫ್ಟ್ ಏನ್ರಿ ಕೊಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಭಾಗಕ್ಕೆ ನೀವು? ಬರೀ ಕೇಂದ್ರ ಅನ್ಬೇಡಿ, ನೀವು ಏನಿದೆ ಹೇಳ್ರಿ. 12,557 ಕೋಟಿ ರೂಪಾಯಿ ನೆರೆ ದುಡ್ಡು ಬರೀ ಕೇಂದ್ರ ಯಾಕೆ ವಾಪಸ್ ತಗೊಳ್ಬೇಕು? ಪ್ರಶ್ನೆ ಮಾಡಕ್ ಬಿಟ್ರೆ ನೀವು ಕೇಳಿಸ್ಕೊಳ್ರಿ ದರ್ಶನ್. 1.5 ತಿಂಗಳು ಬಂದಿಲ್ಲ. ಏನೋ ಕಾಂಗ್ರೆಸ್ ಸರ್ಕಾರಕ್ಕೆ ಶೇಮ್ ಆಗಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ. ಪ್ರಶ್ನೆ ಮಾಡಕ್ ಬಿಡಿ. 1.5 ತಿಂಗಳಿಂದ ಸುತ್ತಲೂ ನೀರಿದ್ರು ಒಂದ್ ಕುಡಿಯೋಕೆ ಒಂದ್ ಲೋಟ ನೀರಿಲ್ದೆ ಒದ್ದಾಡ್ತಾ ಇದ್ದಾರೆ. ಜನಗಳ ಜೊತೆ ಸರ್ಕಾರ ಇದೆ. ಸಿಒ ಶಾಲಿನಿ ರಜನೀಶ್ ಅವರಿಗೆ ಗೊತ್ತಿದೆ, ಆ ಮುಖ್ಯಮಂತ್ರಿಗಳು ಶಾಲಿನಿ ರಜನೀಶ್ ಅವರಿಗೆ ಹೇಳಿದ್ದಾರೆ. ಏನ್ ಅರ್ಥ? ಜನ ಮುಳುಗ್ ಸಾಯ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ಗೊತ್ತಿದ್ಯಾ ಅಂತ ಕೇಳಿದೀನಿ. ಮಕ್ಕಲ್ವಾ 12,557 ಕೋಟಿ ಕೇಳ್ರಿ, ಜನ ಸಾಯ್ತಾ ಇದ್ದಾರೆ. ಈಗ ಕೇಳೋ ಅವ್ರ ಹತ್ರ ದುಡ್ಡು ಕೇಳೋ ಟೈಮ್ ಇದು. ಜನರಿಗೆ ರೆಸ್ಪಾಂಡ್ ಕೇಳಬಾರ್ದು. ಪ್ರಶ್ನೆ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಪ್ರಶ್ನೆ ಅರ್ಥ ಕೇಂದ್ರ ಸರ್ಕಾರವನ್ನ ಯಾಕೆ ಕೇಳಬಾರ್ದು? ನಮ್ಮ ಹಣ ಕೊಡಿ ಅಂತ ಕೇಳೋ ಟೈಮ್ ಇದಾ ಅಥವಾ ಜನರು ಪರವಾಗಿ ನಿಂತ್ಕೋಬೇಕು? ನಾಳೆ ಮುಖ್ಯಮಂತ್ರಿಗಳು ಹೋಗ್ತಾರೆ. 1.5 ತಿಂಗಳಿಂದ ಜನ ಸಾಯ್ತಾ ಇದ್ದಾರೆ. ಸಚಿವರು ಬಂದವರು ಹೇಳಿ, ಯಾವ ಸಚಿವರು ಬಂದಿದ್ದಾರೆ? ಕೇಂದ್ರದಿಂದ ಬಂದಿದ್ದಾರೆ. ನಾನು ಹೇಳಕ್ ಬಿಡಿ ದರ್ಶನ್ ಅವರೇ. ಮನಮೋಹನ್ ಸಿಂಗ್ ಮುಖ್ಯ ಪ್ರಧಾನಮಂತ್ರಿ ಇದೇ ಕರ್ಮ ಆಗ್ತಾ ಇರೋದು ಅವ್ರ ಮೇಲೆ. ನೀವು ನಿಮ್ಮೆಲ್ಲ ಅವ್ರು ಹಾಕೊಳ್ಳಿ, ಜನ ಮಾತ್ರ ಸಾಯ್ತಾ ಇರ್ಲಿ. ಜನರ ಜೊತೆ ನಾವು ಇದ್ದೀರಿ. ನಾಳೆ ಮುಖ್ಯಮಂತ್ರಿ ಸೋಮಣ್ಣ ಬರ್ತಾರೆ ಅಲ್ಲಿಗೆ. ನಿಮ್ಮ ಹತ್ರ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಮೊನ್ನೆ ಕೇಂದ್ರದ ಸಚಿವರು ಯಾರು ಬಂದಿಲ್ವಾ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಸೋಮಣ್ಣ ಬಂದಿದ್ದಾರೆ ರಾತ್ರಿ 7 ಗಂಟೆ 8 ಗಂಟೆ ಬಂದು ಏನ್ ಮಾಡಿದ್ರು ನಾನು ಕೇಳ್ತೀನಿ. ಅದಕ್ಕೆ ಕೂತಿದ್ದೀನಿ. ನೀವೇನ್ ಮಾಡಿದಿರ ಅದನ್ನ ಹೇಳಿ. ನಾನು ಅದನ್ನ ಕೇಳಬೇಕಾಗ್ತದೆ. ಏನು ಅಲ್ಲಿ ಪರಿಹಾರ ತಗೊಂಡಿದ್ದಾರ? ಬಿಡ್ತಾರೆ ಅನ್ನೋಕ್ಕಿಂತ ನೀವೇನ್ ಮಾಡಿದಿರ ಹೇಳ್ರಿ. ನಮ್ಮ ಮುಖ್ಯಮಂತ್ರಿಗಳು ಹೋಗ್ತಾರೆ ಹತ್ರದಲ್ಲಿ ಕೇಳಿಸೋದು ನಿಮಗೆ. ಅಲ್ಲಿ ಏನೇನು ಎಸ್ಟಿಮೇಷನ್ ಹಾಕಿ ಅವರಿಗೆ ಬದುಕು ಕಟ್ಕೊಳ್ಳೋದು ಬೇಡ. ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಕೇಳ್ಬೇಕಾಗಿರೋದು. ಮಾತೆತ್ತಿದ್ರೆ ಅವ್ರು ನಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳ್ಬೇಕು. ನಾವು ಆಯ್ಕೆ ಅವ್ರ ಹತ್ರ ಕೊಟ್ರೆ ಇಸ್ಕೊಳ್ಳಿ. ಪ್ರಶ್ನೆ ಮಾಡಕ್ ಬಿಡ್ತೀರಾ ಇಲ್ವಾ? ನಿಮ್ಮ ಖರ್ಗೆ ಅವ್ರು ಬರ್ತಾರೆ, ನನ್ 4 ಎಕರೆ ಉದ್ದು ಹಾಳಾಗಿದೆ ಸರ್ ಅಂದ್ರೆ ನನ್ 40 ಎಕರೆ ಹಾಳಾಗಿದೆ, ನಾನು ಯಾರಿಗೆ ಕೇಳೋಣ ಅಂತಾರೆ. ನಾಯಕನಾದವರು ಕೇಳೋ ಪ್ರಶ್ನೆ ಏನ್ರಿ ಇದು? ಪ್ರಶ್ನೆ ಏನ್ರಿ ಇದು? ಕೇಳೋ ಪ್ರಶ್ನೆ ಏನ್ರಿ?
ಓ ಅಲ್ಲಿ ಹೋಗಿರೋದು ಇನ್ನೇನಕ್ಕೆ ಪ್ರಶ್ನೆ ಕೇಳಕ್ಕ? ಬರ್ಬೇಕಾದ್ರೆ ಹೇಳಿದ್ದಾರೆ ಪೂರ್ವ ಪ್ರಜ್ಞೆ ಇಟ್ಕೊಂಡು ನೀನ್ ಯಾಕೆ ಬಂದಿದ್ದೀಯ ಅಂತ ಗೊತ್ತು ಅಂತಾನೆ ಹೇಳಿದ್ರು. ಬ್ಲಾಕ್ ಮೇಲ್ ಮಾಡಕ್ಕೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ ಬರ್ತಾರೆ. ನಿಮಗೆ ವೋಟ್ ಹಾಕಿ ಗೆಲ್ಸಿದ್ದಲ್ದೆ ಪ್ರಶ್ನೆ ಯಾಕೆ ಮಾಡ್ತೀರಂತ ಕೇಳಿಸ್ಕೊಳ್ಳೋ ಹಣೆ ಬರ ನಮ್ದು. ಬ್ಲಾಕ್ ಮೇಲ್ ಒಂದ್ ಸೆಕೆಂಡ್ ಬರ್ತೀನಿ. ಯದುವೀರ್ ಅವರೇ, ಫಸ್ಟ್ ರಿಯಾಕ್ಷನ್. ಮೇಡಮ್, ಈಗ ಇಷ್ಟು ದೊಡ್ಡ ಅನಾಹುತ ಆಗಿದೆ ಮತ್ತೆ ರಾಜ್ಯದಲ್ಲಿ ಕಳೆದ 3-4 ತಿಂಗಳಿಂದ ಮಳೆ ಪರಿಸ್ಥಿತಿ ಗೊತ್ತಿರೋಂಥದ್ದೇ ಎಲ್ಲ ಕಡೆ ಜೋರಾಗಿ ಬಿದ್ದಿರುವಂಥದ್ದು ಮತ್ತೆ ಉತ್ತರ ಕರ್ನಾಟಕದ ಅತಿ ಹೆಚ್ಚಾಗಿ ಮಳೆ ಬಿದ್ದಿರುವಂಥದ್ದು ಆದ್ರೆ ಕಳೆದ ಕೆಲವು ವಾರಗಳಿಂದ ಉತ್ತರ ಕರ್ನಾಟಕ ತೀರಾ ಮುಳುಗಿದೆ, ಸರ್ಕಾರ ಮಾತ್ರ ಎದ್ದೊಳ್ಳೆ ಇಲ್ಲ ಮೇಡಮ್. ಅಲ್ಲಿ ಸರ್ಕಾರನೂ ಮುಳುಗಿದೆ. ಅದ್ರಲ್ಲಿ ಸರ್ಕಾರ ನಾವು ಕೇಳ್ತಾ ಇರುವಂತದ್ದು, ಸರ್ಕಾರ ಅಂದ್ಮೇಲೆ ಆಡಳಿತ ಅಂದ್ಮೇಲೆ ಚುರುಕಾಗಿರ್ಬೇಕಾದಾಗ ಜನಪ್ರತಿನಿಧಿಗಳಾಗ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು, ಮಂತ್ರಿಗಳಾಗ್ಬೋದು, ಸಂಬಂಧಪಟ್ಟ ಮಂತ್ರಿ, ಕೃಷಿ ಮಂತ್ರಿ ಆಗ್ಬೋದು, ಕಂದಾಯ ಮಂತ್ರಿ ಆಗ್ಬೋದು, ಯಾರಾದ್ರೂ ಇದ್ರ ಬಗ್ಗೆ ಮಾತಾಡಿದ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಸರ್ಕಾರ ನಡೆಸಕ್ಕಾಗತ್ತೆ ಮೇಡಮ್? ಅಲ್ಲಿ ನಾವು ಕೇಳ್ತಾ ಇರುವಂತದ್ದು ಯಾವ ಸಚಿವರಾಗ್ಬೋದು, ಯಾವ ಇದಾಗ್ಬೋದು, ಯಾಕಂದ್ರೆ SDRF ಫಂಡ್ ಇದೆ, NDRF ಫಂಡ್ ಇದೆ, ನಿಮ್ಮದು ನೈತಿಕ ಹೊಣೆ ಏನು ಇಲ್ವಾ? ಉಪಯೋಗಿಸ್ಕೋಬಹುದು. ನಿಮ್ಮ ನೈತಿಕ ಹೊಣೆ ನಿಮ್ದೇನು ಇಲ್ವಾ? ನಮ್ಮ ನೈತಿಕ ಹೊಣೆ ಆಗಿರೋದಕ್ಕೆ ಎಲ್ಲಿ ರೈತ ಮಹಿಳೆ ಸಾವಾಗಿದಂತದ್ದು ರಾಜ್ಯಾಧ್ಯಕ್ಷರು ಭೇಟಿ ಆಗಿದೆ. ಎಷ್ಟು ಈರುಳ್ಳಿ ಎಷ್ಟು ಎಕರೆ ಗೋಧಿ ಮುಳುಗೋಗಿದೆ ಅಂತ ನೋಡಕ್ಕೆ ರಾತ್ರಿ ಹೊತ್ತು ಹೋಗ್ತೀರಾ ನೀವು? ಮೇಡಮ್, ರಾಜ್ಯಾಧ್ಯಕ್ಷರು ತಂಡ ಬಂದು ಹೋಗಿರೋಂಥದ್ದಲ್ಲಿ ಆಯ್ತಾ, ನಾವು ಹೋಗಿ ಜನ ಇವ್ರಿಗೆ ಸರ್ಕಾರ ಕೇಳಬೇಕು, ಕಿವಿ ಹಿಂಡ್ಬೇಕು, ನಿಮ್ದು ಯಾವ ಕೆಲಸಗಳು ಮಾಡಿದ್ದೀರಾ, ರೈತರಿಗೆ ಏನ್ ಮಾಡಿದೀರಾ ಅಂತ, ಯಾವ ಬೆಳೆ ನಷ್ಟ ಆಗಿದೆ ಅಂತ. ಹಾಗಾದ್ರೆ ಮೇಡಮ್ ಇವ್ರು ಹೇಳ್ತಾರಲ್ಲ ಕೇಂದ್ರ ಕೊಟ್ಟಿಲ್ಲ, ರಾಜ್ಯ ಸರ್ಕಾರದ ಉತ್ತರದಾಯಿತ್ವ ಏನ್ ಮೇಡಮ್? ಅಲ್ಲಿ ಇವ್ರು ಪ್ರತಿಯೊಂದು ಸತಿನೂ ಯಾವುದೇ ಸಮಸ್ಯೆ ಕೊಟ್ಟರು ಕೇಂದ್ರ ಕಲ್ಕೋಗಿ ಇದ್ ಮಾಡ್ತಾರಲ್ಲ. ನೀವು ರಾಜ್ಯ ಸರ್ಕಾರದ ಹೊಣೆ ಆಗ್ಬೋದು, ಆ ಕೇಂದ್ರ ಸರ್ಕಾರದಿಂದ ಬಂದ ದುಡ್ಡನ್ನ ಯಾವುದಕ್ಕೆ ಕರೆಕ್ಟ್ ಯಾವ್ದಕ್ಕೆ ವಿನಿಯೋಗಿಸಿದ್ದೀರಾ? ಇಲ್ಲಿ ಕಾಳಜಿ ಕೇಂದ್ರಗಳಂತ ಇದೆ, ಯಾವ ಕಾಳಜಿ ಕೇಂದ್ರಗಳು ಮಾಡಿದ್ದೀರಾ? ಇಲ್ಲಿ ನೆರೆ ಸಂಸತ್ತಿದ್ದಾರೆ. ಮತ್ತೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಾರಲ್ಲ, ಇವರ ಮುಖ್ಯಮಂತ್ರಿಗಳನ್ನೇ ಬಂದಾಗ ಹೇಳಿದಂತದ್ದು, ಇಡೀ ಒಂದು ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ 50,000 ಕೋಟಿ ಕೊಡ್ತೀನಿ, ವರ್ಷ 5,000 ಕೋಟಿ ಕೊಡ್ತೀನಿ ಅಂತ. ಒಂದೇ ಒಂದು ರೂಪಾಯಿ ಗಮನಕ್ಕೆ ಬಂದಿದ್ಯಾ? ನಿಮ್ಮ ಕಡೆಯಿಂದ ಏನಾಗಿದೆ ಅಷ್ಟನ್ನ ಮಾತ್ರ ಹೇಳಿ, ಆಮೇಲೆ ಚರ್ಚೆ. ನನ್ನ ಕಡೆ ನಾ ಹೇಳ್ತೀನಿ, ನನ್ನ ಕಡೆಯಿಂದ ಏನಾಗಿದ್ದು ಅಲ್ಲ, ಪಕ್ಷದ ವಕ್ತಾರು ನೀವೇ. ಹೌದು ಮೇಡಮ್, ಪಕ್ಷದ ಪರವಾಗಿ ಮಾತಾಡಿ. ಕಳೆದ ವರ್ಷ ತುಂಗಭದ್ರಾ ಡ್ಯಾಮ್ದು ಕ್ರೆಸ್ಟ್ ಗೇಟ್ 19 ಕಳಪೆ ಇದಾಗಿ ನೀರು ಹೋಗಿದಂತದ್ದು ಇದೆ. ನಾವು ಅದನ್ನು ಸರ್ಕಾರದ ಮುಂದಿಟ್ವಿ ಕಳೆದ ಬಾರಿ ಸದನದಲ್ಲಿ. ಆವಾಗ ನಾವ್ ಹೇಳಿದ್ವಿ 35 ಗೇಟ್ಗಳು ಕೂಡ ತಜ್ಞರ ವರದಿ ಪ್ರಕಾರ ಹಾಳಾಗೋಗಿದೆ, ಅದನ್ನ ರಿಪೇರಿ ಮಾಡಿ ಅಂತ.